ಪ್ರಥಮ PUC ಮೂರನೆಯ ಅಧ್ಯಾಯದ ಮತ್ತೊಂದು ವಿಷಯವನ್ನು ಇಂದು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಮೂಲಭೂತ ರಾಜಕೀಯ ಪರಿಕಲ್ಪನೆಗಳಲ್ಲಿ ಸಮಾನತೆ ಅಂದರೆ ಏನು ಅಂತ ಹೇಳಿ ಕಳೆದ ತರಗತಿನಲ್ಲಾಗಲೇ ಚರ್ಚೆಯನ್ನು ನಡೆಸಿದ್ವಿ. ಈಗ ಆ ಸಮಾನತೆಗೆ ವಿವಿಧ ರಾಜಕೀಯ ಸಿದ್ಧಾಂತಿಗಳು ನೀಡಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನೋಡೋಣ. ಮತ್ತು ಸಮಾನತೆಯ ವಿಧಗಳು ಇದನ್ನು ಕೂಡ ಚರ್ಚೆಗೆ ಒಳಪಡಿಸೋಣ. ಈ ಸಮಾನತೆ ಅನ್ನೋದು ನಮ್ಮ ದೈನಂದಿನ ಬದುಕಿನಲ್ಲಿ ಯಾವ ರೀತಿ ಅದನ್ನು ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಂದು ರಾಜ್ಯದ ರಾಜಕೀಯ ಜೀವನದಲ್ಲಿ ಸಮಾನತೆಯನ್ನು ನೈಜವಾಗಿ 100ಕ್ಕೆ 100ರಷ್ಟು ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಆಗ್ತದೆಯೇ? ಆಗುವುದಾದರೆ ಯಾವ ರೀತಿ? ಯಾವ ಯಾವ ಸಮಾನತೆಗಳನ್ನು ನಾವು ರಾಜ್ಯದ ರಾಜಕೀಯ ಬದುಕಿನಲ್ಲಿ, ಆಡಳಿತದ ಬದುಕಿನಲ್ಲಿ ಅಳವಡಿಕೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ? ಮೊದಲಿಗೆ ನೋಡೋಣ. ಈ ಸಮಾನತೆ ಎನ್ನುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ರಾಜನೀತಿ ಚಿಂತಕರುಗಳು ತಮ್ಮದೇ ಆದ ಧಾಟಿನಲ್ಲಿ, ತಮ್ಮದೇ ಆದ ವಾಕ್ಯಗಳಲ್ಲಿ ಅರ್ಥ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಯಾರ್ಯಾರೊಬ್ಬ ಶಾಸ್ತ್ರಜ್ಞರ ಹೇಳಿಕೆಗಳು ಇನ್ನೊಬ್ಬ ಶಾಸ್ತ್ರಜ್ಞರ ಹೇಳಿಕೆಗಳಿಗೆ ಸಮಾನ ಆಗ್ತಾ ಇಲ್ಲ, ಮತ್ತು ಸರ್ವಸಮ್ಮತವಾದಂಥ ಒಮ್ಮತವಾದಂಥ ಅಭಿಪ್ರಾಯವೂ ಕೂಡ ಈ ಎಲ್ಲ ರಾಜನೀತಿ ಚಿಂತಕರುಗಳಲ್ಲಿ ಇಲ್ಲ. ಮೊದಲಿಗೆ HJ ಲಾಸ್ಕಿ ಅಂತಕ್ಕಂಥವರು ಸಮಾನತೆ ಎಂದರೆ ವಿಶೇಷ ಸೌಲಭ್ಯಗಳು ಇಲ್ಲದಿರುವುದು ಮತ್ತು ಸಾಕಷ್ಟು ಅವಕಾಶಗಳನ್ನು ಎಲ್ಲರಿಗೂ ನೀಡುವುದಾಗಿದೆ. ವಿಶೇಷ ಸೌಲಭ್ಯಗಳು ಇಲ್ಲದಿರುವುದು ಮತ್ತು ಸಾಕಷ್ಟು ಅವಕಾಶಗಳನ್ನು ಎಲ್ಲರಿಗೂ ನೀಡುವುದು. ವಿಶೇಷವಾದಂಥ ಸೌಲಭ್ಯಗಳು ಯಾರಿಗೂ ಇಲ್ಲ, ಆದರೆ ಸಮಾನವಾದಂಥ ಅವಕಾಶಗಳನ್ನು ಎಲ್ಲರಿಗೂ ಒದಗಿಸಿಕೊಡೋದನ್ನು ನಾವು ಸಮಾನತೆ ಅಂತೇಳಿ ಕರೀಬಹುದು. ಈ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟರೆ ಸಮಾನತೆಯನ್ನು ನಾವು ಅಳವಡಿಕೆ ಮಾಡಿಕೊಂಡಂತೆ ಆಗ್ತದೆಯೇ? ಅವಕಾಶಗಳನ್ನೇನೋ ಎಲ್ಲರಿಗೂ ಸಮಾನವಾಗಿ ಕೊಟ್ಟುಬಿಡ್ತೇವೆ, ಆದರೆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ತಾನು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ, ರಾಜ್ಯದ ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬಲ್ಲಂಥ ಕ್ಷಮತೆ ಎಲ್ಲರಲ್ಲೂ ಇದೆ. ಹೀಗಾಗಿ ಈ ವ್ಯಾಖ್ಯಾನವನ್ನು ನಾವು ಸರಿಯಾಗಿ ಒಪ್ಕೋಬಾರದೆ ಇಲ್ಲಿ ಮತ್ತೆ ಜಿಜ್ಞಾಸೆಗಳು ಇದ್ದಾವೆ. ಮತ್ತೊಬ್ಬ ರಾಜನೀತಿ ಚಿಂತಕ ಹೇಳ್ತಾರೆ, ಅರ್ನೆಸ್ಟ್ ಬಾರ್ಕರ್ ಅಂತಕ್ಕಂಥವ್ರು. ಈ ಅರ್ನೆಸ್ಟ್ ಬಾರ್ಕರ್ ಹೇಳ್ತಾರೆ, ನನಗೆ ಭರವಸೆ ಕೊಟ್ಟಿರುವ ಪರಿಸ್ಥಿತಿಗಳನ್ನು ಹಕ್ಕುಗಳ ಮುಖಾಂತರ ಇತರರಿಗೆ ನೀಡುವುದು, ಅದೇ ರೀತಿಯಲ್ಲಿ ಅವರಿಗೆ ಕೊಟ್ಟಿರುವ ಹಕ್ಕುಗಳನ್ನು ನನಗೆ ನೀಡುವುದು ಸಮಾನತೆಯಾಗಿರುತ್ತದೆ. ನನಗೆ ಕೊಟ್ಟಿರುವ ಪರಿಸ್ಥಿತಿಗಳನ್ನು ಇತರರಿಗೆ ಹಕ್ಕುಗಳ ರೂಪದಲ್ಲಿ ಕೊಡುವುದು ಮತ್ತು ಇತರರಿಗೆ ಕೊಟ್ಟಿರುವ ಹಕ್ಕುಗಳನ್ನು ನನಗೂ ಒದಗಿಸಿಕೊಡುವುದು ಸಮಾನತೆಯಾಗಿದೆ. ಈ ಪರಿಸ್ಥಿತಿಗಳು ಅಂದರೆ ಯಾವುವು? ರಾಜ್ಯದ ಬದುಕಿನಲ್ಲಿ, ಸಮಾಜದ ಬದುಕಿನಲ್ಲಿ ಬಡತನ ಎನ್ನುವುದು ಒಂದು ಪರಿಸ್ಥಿತಿ, ಸಿರಿವಂತಿಕೆ ಎನ್ನುವುದು ಒಂದು ಪರಿಸ್ಥಿತಿ, ರಾಜತ್ವ ಎನ್ನುವುದು ಒಂದು ಪರಿಸ್ಥಿತಿ, ಗುಲಾಮನೆಂಬುದು ಒಂದು ಪರಿಸ್ಥಿತಿ, ಮಾಲೀಕನೆಂಬುದು ಒಂದು ಪರಿಸ್ಥಿತಿ. ಈ ಪರಿಸ್ಥಿತಿಗಳಲ್ಲಿ ಯಾವ ಪರಿಸ್ಥಿತಿಗಳು, ಯಾವ ರೀತಿಯ ಪರಿಸ್ಥಿತಿಗಳು? ನನಗಿರುವ ಪರಿಸ್ಥಿತಿಗಳನ್ನು ಇತರರಿಗೆ ಹಕ್ಕುಗಳ ರೂಪದಲ್ಲಿ ಕೊಡಮಾಡುವುದು ಮತ್ತು ಇತರರಿಗೆ ಇರುವ ಹಕ್ಕುಗಳನ್ನು ನನಗೆ ಕೊಡಮಾಡುವುದು ಸಮಾನತೆ ಎನ್ನುವುದಾದರೆ, ಆ ಪರಿಸ್ಥಿತಿಗಳು ಎಂಥವುಗಳು? ವಿಚ್ ಕೈಂಡ್ ಆಫ್ ಸಿಚುವೇಶನ್ಸ್ ದೇ ಆರ್ ಅನ್ನುವುದನ್ನು ನಾವು ಮೊದಲು ಕೂಲಂಕುಷವಾಗಿ ನೋಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ರಾನ್ಸಿನ ಮಾನವ ಹಕ್ಕುಗಳ ಘೋಷಣೆ. ಈ ಫ್ರಾನ್ಸ್ ದೇಶದಲ್ಲಿ ಏನು 1948 ಡಿಸೆಂಬರ್ 10ನೇ ತಾರೀಕು ಮಾನವ ಹಕ್ಕುಗಳ ಘೋಷಣೆ ಆಯಿತು. ಆ ಮಾನವ ಹಕ್ಕುಗಳ ಘೋಷಣೆಯಲ್ಲಿ
ಈ ಸಮಾನತೆಯನ್ನು ಯಾವ ರೀತಿ ಅರ್ಥ ವಿವರಣೆ ಮಾಡಲಾಗಿದೆ ನೋಡಿ. ಮಾನವರು ಸ್ವತಂತ್ರರಾಗಿ ಹುಟ್ಟುತ್ತಾರೆ ಮತ್ತು ಸಮಾಜ ಮತ್ತು ಸಮಾನ ಗೌರವ ಮತ್ತು ಹಕ್ಕುಗಳನ್ನು ಪಡೆದಿರುತ್ತಾರೆ. ಮಾನವರು ಸ್ವತಂತ್ರರಾಗಿ ಹುಟ್ಟುತ್ತಾರೆ ಮತ್ತು ಸಮಾನ ಗೌರವ ಮತ್ತು ಹಕ್ಕುಗಳನ್ನು ಪಡೆದಿರುತ್ತಾರೆ. ಮಾನವರು ಹುಟ್ಟುತ್ತಲೇ ಎಲ್ಲರೂ ಸಮಾನರು. ಇದನ್ನು ನಾವು ಈಗಾಗಲೇ ಕಳೆದ ತರಗತಿನಲ್ಲಿ ನಾವು ಒಪ್ಪಿಕೊಂಡ್ವಿ. ವಿ ಆಲ್ ಹ್ಯಾವ್ ಗಾಟ್ ಎ ಲೈಫ್ ಬೈ ಗಿವಿಂಗ್ ಇಟ್. ವಿ ಹ್ಯಾವ್ ನಾಟ್ ಅರ್ನ್ಡ್ ದಿ ಲೈಫ್ by the God or any higher authority. ಅನೇಕ ರಾಜನೀತಿ ಚಿಂತಕರುಗಳು ಹೇಳ್ತಾರೆ, was there any call for from the God and above to take birth on this earth as royal families members, aristocratic families members, and the farmers and the slaves. ಅಂದರೆ ಆ ದೇವರು ಅಥವಾ ದೇವರಿಗಿಂತಲೂ ಮೇಲಧಿಕಾರಿಯೊಬ್ಬರು ಏನಾದರೂ ಒಂದು ಕಾಲ್ಫಾರನ್ನು ಮಾಡಿದ್ರ, ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರ, ಅವಾಗ ಯಾವುದಕ್ಕೆ ಪ್ರಕಟಣೆಯನ್ನು ಹೊರಡಿಸಿದ್ರು ಅಂದರೆ ಈ ಭೂಮಿಯ ಮೇಲೆ ಜೀವನವನ್ನು ನಡೆಸಲಿಕ್ಕಾಗಿ, ಹುಟ್ಟಲಿಕ್ಕಾಗಿ ಶ್ರೀಮಂತರ ಮನೆಯಲ್ಲಿ ಇಷ್ಟು ಜನ, ಬಡವರ ಮನೆಯಲ್ಲಿ ಇಂತಿಷ್ಟು ಜನ, ರಾಜಮನೆತನದಲ್ಲಿ ಇಂತಿಷ್ಟು ಜನ, ಗುಲಾಮರ ಮನೆಯಲ್ಲಿ ಇಂತಿಷ್ಟು ಜನ, ಕೃಷಿ ಕಾರ್ಮಿಕರ ಮನೆಯಲ್ಲಿ ಇಂತಿಷ್ಟು ಜನ ಹುಟ್ಟಲಿಕ್ಕೆ ಬೇಕಾಗಿದ್ದಾರೆ ಅಂತ ಏನಾದರೂ ಕನ್ಫರ್ಮ್ ಮಾಡಲಾಗುತ್ತೆ. ಆವಾಗ ನೀವೇನಾದರೂ ಅಪ್ಲಿಕೇಶನನ್ನು ಹಾಕ್ಕೊಂಡಿದ್ರೆ ಆವಾಗ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ನೀವು ಇಲ್ಲಿಗೆ ಬಂದಿದ್ದೀರಿ. ನೋಡಿ, ಇಲ್ಲಿ ಸಮಾನತೆ ಎನ್ನುವುದು ಎಳಿತಾ ಹೋದರೆ ಹಿಗ್ಗುತ್ತಾನೆ ಹೋಗ್ತಕ್ಕಂಥ ಒಂದು ವಿಷಯ ವಸ್ತು. ಜೀವನವನ್ನು ನಾವು ಪಡೆದಿದ್ದೀವಿ ಅಂತಂದರೆ ಆ ಜೀವನವನ್ನು ಹೇಗೆ ಪಡೆದಿದ್ದೀವಿ? ಸಮಾನವಾಗಿ ಪಡೆದಿದ್ದೀವಿ. ಶ್ರೀಮಂತರ ಮನೆಯಲ್ಲಿ ಮಗು ಹೇಗೆ ಹುಟ್ಟುತ್ತದೆಯೋ ಬಡವರ ಮನೆಯಲ್ಲೂ ಕೂಡ ಅದೇ ಜೀವನವನ್ನು ಪಡ್ಕೊಂಡು ಮಗು ಹುಟ್ಟುತ್ತದೆ. ಬೆಳೀತಾ ಬೆಳೀತಾ ಏನಾಗಿದೆ, ನಾವು ಎಲ್ಲ ಕಡೆಗೂ ಬಂಧಿತರಾಗಿದ್ದೇವೆ, ಅಸಮಾನರಾಗಿದ್ದೇವೆ, ಅಸಂತುಷ್ಟರಾಗಿದ್ದೇವೆ, ಇನ್ನೂ ಅನೇಕ ಪರಿಸ್ಥಿತಿಗಳನ್ನು ಅನುಭವಿಸ್ತಕ್ಕಂಥವ್ರು ನಾವಾಗಿದ್ದೇವೆ. ಹಾಗಾಗಿ ಇಲ್ಲಿ ಫ್ರಾನ್ಸಿನ ಘೋಷಣೆ ಏನು ಹೇಳ್ತದೆ, ಮಾನವರು ಸ್ವತಂತ್ರರಾಗಿ ಹುಟ್ಟುತ್ತಾರೆ ಮತ್ತು ಸಮಾನ ಗೌರವ ಮತ್ತು ಹಕ್ಕುಗಳನ್ನು ಪಡೆದಿರುತ್ತಾರೆ. ನನಗೆ ಇರತಕ್ಕಂಥ ಒಂದು ಗೌರವ, ನನಗಿರ್ತಕ್ಕಂಥ ಹಕ್ಕುಗಳು ಇತರರಿಗೂ ಇವೆ ಎಂಬುದನ್ನು ಅರಿತು ನಡೆಯುವುದು ಒಂದು ರೀತಿಯ ಸಮಾನತೆ. ನನಗೆ ಇರುವಂತಹ ಗೌರವ ಇತರರಿಗೂ ಇದೆ ಎಂದು ಇತರರನ್ನು ಗೌರವಿಸುವುದು ಒಂದು ರೀತಿಯ ಸಮಾನತೆ. ನಾನು ಹೇಗೆ ಬದುಕುತ್ತಿದ್ದೇನೆಯೋ ನನಗೆ ಇರತಕ್ಕಂಥ ಈ ರೀತಿಯ ಬದುಕು ಇತರರಿಗೂ ಇರಬೇಕೆಂದು ಅರಿತು ನಡೆಯುವುದು ಒಂದು ರೀತಿಯ ಸಮಾನತೆ. ಇದನ್ನು ಫ್ರಾನ್ಸ್ನ ಮಹಾಕ್ರಾಂತಿಯ ಸಮಯದಲ್ಲಿ ಮತ್ತು ಫ್ರಾನ್ಸ್ ದೇಶದಲ್ಲಿ ನಡೆದಂಥ ಪ್ಯಾರಿಸ್ ಪಟ್ಟಣದಲ್ಲಿ ಯುನೆಸ್ಕೋ ಭವನದಲ್ಲಿ ನಡೆದಂಥ ಒಂದು ಸಮ್ಮೇಳನದಲ್ಲಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಬರಲಾಯಿತು ಏನೋ ಅನ್ನಿಸ್ತದೆ. ಇನ್ನು ಅಮೇರಿಕದ ಸ್ವತಂತ್ರ ಘೋಷಣೆ ಏನು ಹೇಳ್ತದೆ ಅಂದರೆ, ಎಲ್ಲ ಮಾನವರು ಸಮಾನರಾಗಿ ಹುಟ್ಟಿದ್ದಾರೆ, ಎಲ್ಲರೂ ಸೃಷ್ಟಿಕರ್ತನಿಂದ ಕೆಲವು ಸ್ವಾಭಾವಿಕ ಹಕ್ಕುಗಳನ್ನು ಪಡೆದಿರುತ್ತಾರೆ. ಎಲ್ಲ ಮಾನವರು ಸಮಾನವಾಗಿ ಹುಟ್ಟಿದ್ದಾರೆ, ಎಲ್ಲರೂ ಸೃಷ್ಟಿಕರ್ತನಿಂದ ಕೆಲವು ಸ್ವಾಭಾವಿಕ ಹಕ್ಕುಗಳನ್ನು ಪಡೆದಿದ್ದಾರೆ. ನಾವೆಲ್ಲರೂ ಹುಟ್ಟಿದ ಸಮಾನವಾಗಿ ಹುಟ್ಟಿದ್ದೇವೆ ಮತ್ತು ಎಲ್ಲರೂ ಸಮಾನವಾಗಿ ಸೃಷ್ಟಿಕರ್ತನಿಂದ ನಾವೇನು ಮಾಡಿದ್ದೇವೆ ಅಂದರೆ ಸ್ವಾಭಾವಿಕ ಹಕ್ಕುಗಳನ್ನು ಪಡೆದಿದ್ದೇವೆ. ಅಸ್ವಾಭಾವಿಕ ಹಕ್ಕುಗಳು ಯಾವುವು? ಜೀವಿಸುವ ಹಕ್ಕು, ಕೌಟುಂಬಿಕ ಹಕ್ಕು, ಸಂಚಾರದ ಹಕ್ಕು, ವಾಕ್ ಮತ್ತು ವಿಚಾರ ಸ್ವಾತಂತ್ರ್ಯದ ಹಕ್ಕು, ಇವೆಲ್ಲವುಗಳು ಕೂಡ ಒಬ್ಬ ಮನುಷ್ಯನಿಗೆ ಸ್ವಾಭಾವಿಕವಾಗಿಯೇ ಬೇಕಾಗಿರ್ತಕ್ಕಂಥ ಹಕ್ಕುಗಳು. ಇವುಗಳನ್ನು ಮನುಷ್ಯನ ಬದುಕಿನಿಂದ ಬೇರ್ಪಡಿಸಲಿಕ್ಕೆ ಯಾವ ಕಾರಣಕ್ಕೂ ಕೂಡ ಸಾಧ್ಯನೇ ಇಲ್ಲ. ಅಂಥ ಹಕ್ಕುಗಳನ್ನು ಮನುಷ್ಯ ಪಡೆದಿದ್ದಾನೆ. ಆದ್ದರಿಂದ ಅಂಥ ಒಂದು ಬದುಕನ್ನು ನಾವು ಸಮಾನತೆಯನ್ನು ಆಧರಿಸಿದ ಬದುಕು ಅಂತೇಳಿ ಹೇಳ್ಬೋದು ಅಂತೇಳಿ ಅಮೆರಿಕ ಸ್ವಾತಂತ್ರ್ಯ ಘೋಷಣೆಯ ಈ ರೀತಿ ಹೇಳ್ತೇವೆ. ಈಗ ಒಂದೊಂದಾಗಿ ನೋಡೋಣ, ಯಾವ್ಯಾವ ರೀತಿಯ ಸಮಾನತೆಗಳಿದ್ದಾವೆ, ಹಕ್ಕುಗಳ ಈ ಸಮಾನತೆಯ ವಿಧಗಳು. ನಾಗರಿಕ ಸಮಾನತೆ, ನೈಸರ್ಗಿಕ ಸಮಾನತೆ, ಆರ್ಥಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ. ಈಗ ಇದರಲ್ಲಿ ಮೊದಲಿಗೆ ನೈಸರ್ಗಿಕ ಸಮಾನತೆ. ಈ ನೈಸರ್ಗಿಕ ಸಮಾನತೆಯು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಸೃಷ್ಟಿಸಿದೆ. ಎಲ್ಲರೂ ಹುಟ್ಟಿನಿಂದ ಸಮಾನತೆಯನ್ನು ಪಡೆದಿದ್ದಾರೆ. ಹುಟ್ಟಿನಿಂದ
ನಾವೆಲ್ಲರೂ ಸಮಾನರಾಗಿ ಹುಟ್ಟಿದ್ದೇವೆ, ಸಮಾನ ಅವಕಾಶಗಳನ್ನು ಹೊಂದಿದ್ದೇವೆ, ಸಮಾನ ಜೀವನವನ್ನು ಪಡೆದಿದ್ದೇವೆ, ಸಮಾನವಾದಂಥ ಬದುಕನ್ನು ನಡೆಸಲು ಅರ್ಹರಾಗಿದ್ದೇವೆ. ಅದಾದಮೇಲೆ ಪ್ರಜೆಗಳು ಹಾಗೂ ಎಲ್ಲ ವ್ಯಕ್ತಿಗಳು ಸಮಾನ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನೇ ಹೊಂದಿದ್ದೇವೆ ಎಂದರ್ಥ. ಹಾಗಂದ್ರೆ ಏನರ್ಥ? ನಾವೆಲ್ಲರೂ ಸಮಾನವಾಗಿ ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನು ಹೊಂದಿದ್ದೇವೆ. ಏಕೆಂದರೆ ನಾವೆಲ್ಲರೂ ಈಕ್ವಲ್ ಆಗಿ ಸಮಾನರಾಗಿ ಹುಟ್ಟಿದ್ದೇವೆ. ವಿ ಆರ್ ಆಲ್ ಬಾರ್ನ್ ಈಕ್ವಲಿ. ವಿ ಆಲ್ ಆರ್ ಬಾರ್ನ್ ಈಕ್ವಲಿ. ದೆನ್ ವಿ ಆರ್ ಹ್ಯಾವಿಂಗ್ ಲಿಬರ್ಟಿ ಆ್ಯಂಡ್ ರೈಟ್ಸ್ ಟು ಲಿವ್. ನಾವು ಲಿಬರ್ಟಿ ಮತ್ತು ರೈಟ್ಸನ್ನು ಹೊಂದಿರತಕ್ಕಂಥವರಾಗಿದ್ದೇವೆ. ಅದು ನಮ್ಮ ಜನ್ಮಸಿದ್ಧವಾಗಿ ಬಂದಿರತಕ್ಕಂಥದ್ದು, ಅದು ನಿಸರ್ಗದ ಒಂದು ದೇಣಿಗೆಯಾಗಿ ಬಂದಿರತಕ್ಕಂಥದ್ದು. ಅಂಥ ಒಂದು ಸಮಾನತೆಯನ್ನು ನಾವು ನೈಸರ್ಗಿಕ ಸಮಾನತೆ ಅಂತೇಳಿ ಕರೆದು, ಇನ್ನು ಈ ನೈಸರ್ಗಿಕ ಕೊಡುಗೆಗಳನ್ನು ಎಲ್ಲರೂ ಸರಿಸಮಾನರಾಗಿ ಅನುಭವಿಸುತ್ತೇವೆ. ನಮ್ಮ ಹಳ್ಳಿನಲ್ಲಿ ಒಂದು ನಾಣ್ಣುಡಿ ಇದೆ, ಒಂದು ಗಾದೆ ಮಾತನ್ನು ಹೇಳ್ತಾರೆ, ಮುಗಿಲನ್ನು ನೋಡಲು ನೂಕು ನುಗ್ಗಲೇ ಅಂತ. ಅಂದರೆ ಆ ಸೂರ್ಯನ ಕಿರಣಗಳನ್ನು ನೋಡಲಿಕ್ಕೆ, ಆಕಾಶವನ್ನು ನೋಡಲಿಕ್ಕೆ, ಮೋಡಗಳ ಚಿತ್ತಾರಗಳನ್ನು ನೋಡಲಿಕ್ಕೆ ನೂಕುನುಗ್ಗಲು ಪಡಬೇಕಾಗಿಲ್ಲ. ನೀವೆಲ್ಲಿ ನಿಂತ್ಕೊಂಡಿರ್ತೀರೋ ಅಲ್ಲೇ ಮೇಲೆ ತಿರುಗಿ ನೋಡಿದ್ರು ಸಾಕು, ನಿಮಗೆ ಸಿಗ್ತದೆ. ಅಂದರೆ ಇಟ್ ಈಸ್ ಎನ್ ಆಪರ್ಚುನಿಟಿ ಟು ಸಿ ಆ್ಯಂಡ್ ಎಂಜಾಯ್ ದಿ ಬ್ಯೂಟಿ ಆಫ್ ಸ್ಕೈ ಆ್ಯಂಡ್ ಕ್ಲೌಡ್ಸ್. ಇಟ್ ಈಸ್ ಅ ಆಪರ್ಚುನಿಟಿ given by nature to see and enjoy the beauty of sky and the clouds. ಅಂದರೆ ಆಕಾಶದಲ್ಲಿರುವ ಮೋಡಗಳ ಚಿತ್ತಾರಗಳನ್ನು ನೋಡಲಿಕ್ಕೆ ನಾವು ಸಮಾನವಾದಂಥ ಅವಕಾಶಗಳನ್ನು ಹೊಂದಿದ್ದೇವೆ. ಅದನ್ನು ಯಾರಿಗೂ ಕೂಡ ಏನು ಮಾಡಲಾರರು, ಅಡ್ಡಿಯನ್ನು ಉಂಟು ಮಾಡಲಾರರು. ಅಂಥ ಒಂದು ಸಮಾನತೆಯನ್ನು ನಾವು ಪಡೆದಿದ್ದೇವೆ ಈ ಭೂಮಿಯ ಮೇಲೆ ಹುಟ್ಟುವ ಜೊತೆಗೆ. ಇದಾದ ಮೇಲೆ ವಾಸ್ತವಿಕವಾಗಿ ನೈಸರ್ಗಿಕ ಸೃಷ್ಟಿಯಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ಪ್ರತಿಯೊಬ್ಬರಲ್ಲಿ ಭಿನ್ನತೆ ಇದೆ. ನಾವು ಇದನ್ನೇ ನಿನ್ನೆ ದಿವಸ ಚರ್ಚೆಯನ್ನು ಮಾಡಿದ್ವಿ. ಈ ಸೃಷ್ಟಿನಲ್ಲಿ ನಾವೆಲ್ಲರೂ ಸಮಾನರಾಗಿ ಜನ್ಮವನ್ನು ಪಡೆದಿದ್ದೇವೆ. ಆಕಾರವನ್ನಲ್ಲ, ರೂಪವನ್ನಲ್ಲ, ಬುದ್ಧಿವಂತಿಕೆಯನ್ನಲ್ಲ, ಬಣ್ಣವನ್ನಲ್ಲ, ಎತ್ತರವನ್ನಲ್ಲ, ಗಾತ್ರವನ್ನಲ್ಲ. ನಾವೆಲ್ಲರೂ ಕರಿಯರಿದ್ದೇವೆ, ಬಿಳಿಯರಿದ್ದೇವೆ, ಕುಬ್ಜರಿದ್ದೇವೆ, ಉದ್ದ ಇರ್ತಕ್ಕಂಥವರಿದ್ದೇವೆ, ಮಟ್ಟರವಾಗಿರ್ತಕ್ಕಂಥವರಿದ್ದೇವೆ, ಬಿಳಿಯರಿದ್ದೇವೆ, ಸೌಂದರ್ಯವತಿಗಳಿದ್ದೇವೆ, ಕುರೂಪಿಗಳಿದ್ದೇವೆ, ನಾರ್ಮಲ್ ಬ್ಯೂಟಿಯನ್ನು ಹೊಂದಿರತಕ್ಕಂಥವರಿದ್ದೇವೆ, ಬುದ್ಧಿವಂತರು ಇದ್ದೇವೆ, ದಡ್ಡರು ಕೂಡ ಇದ್ದೇವೆ. ಹಾಗಿದ್ದರೆ ನಿಸರ್ಗದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಬೇರೆ ಬೇರೆ ವಿಷಯಗಳಲ್ಲಿ ಭಿನ್ನತೆಯನ್ನು ಹೊಂದಿದ್ದೇವೆ. ಆದರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಏನು ಛಾಪು ಇದೆ, ಆ ಛಾಪಿನಲ್ಲಿ ಮಾನಸಿಕವಾದ ವಿಚಾರಗಳಲ್ಲಿ ನಾವು ನಿಸರ್ಗಿಕವಾಗಿ ಪಡೆಯಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಸಮಾನವಾಗಿ ಹೊಂದುತ್ತಾ ಇದ್ದೇವೆ, ಸಮಾನವಾಗಿ ನಾವು ಪಡ್ಕೊಂಡ ಇದ್ದೇವೆ. ಈ ಸಮಾನತೆಯು ಮಾನವ ನಿರ್ಮಿತ ಕೃತಕ ಅಸಮಾನತೆಯನ್ನು ರಾಜ್ಯದ ಕಾನೂನು ಮೂಲಗಳ ಮುಖಾಂತರ ತೊಡೆದು ಹಾಕುವುದನ್ನು ಸೂಚಿಸುತ್ತದೆ. ಈ ಸಮಾನತೆ ಏನನ್ನು ಸೂಚಿಸುತ್ತದೆ ಅಂತಂದರೆ, ರಾಜ್ಯದ ಕಾನೂನುಗಳ ಮುಖಾಂತರ ಮನುಷ್ಯ ಏನಾದರೂ ಕೃತಕವಾದಂಥ ಅಸಮಾನತೆಗಳನ್ನು ಹೇರಿಕೊಂಡಿದ್ದರೆ, ಸೃಷ್ಟಿ ಮಾಡಿಕೊಂಡಿದ್ದರೆ, ಅಂಥ ಸೃಷ್ಟಿಗಳನ್ನು, ಅಂಥ ಅಸಮಾನತೆಗಳನ್ನು ತೊಡೆದು ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಅದನ್ನು ಮಾಡಬೇಕು ಅಂತೇಳಿ ಇದು ಸೂಚನೆಯನ್ನು ನೀಡ್ತಾ ಇದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಗರಿಕ ಸಮಾನತೆ. ನಾನಿಲ್ಲಿ ಉಲ್ಟಾ ಬರ್ಕೊಂಡಿದ್ದೇನೆ, ನಾಗರಿಕ ಸಮಾನತೆ. ಈ ನಾಗರಿಕ ಸಮಾನತೆ ಅಂದರೆ ಏನು? ನಾಗರಿಕರು ಸಮಾನ ಹಕ್ಕುಗಳನ್ನು, ಸ್ವಾತಂತ್ರ್ಯಗಳನ್ನು ಹೊಂದಿರುತ್ತಾರೆ. ರಾಜ್ಯವು ಜಾತಿ, ಮತ, ಪಂಥ, ಲಿಂಗ, ಬಣ್ಣ, ಹುಟ್ಟಿದ ಸ್ಥಳ, ಆಡುವ ಭಾಷೆ, ಮೈಯ ಬಣ್ಣ ಇವುಗಳ ಆಧಾರದ ಮೇಲೆ, ಜಾತಿ, ಧರ್ಮ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ, ಆಡುವ ಭಾಷೆ ಮುಂತಾದವುಗಳ ಆಧಾರದ ಮೇಲೆ ರಾಜ್ಯವು ತನ್ನ ಪ್ರಜೆಗಳಿಗೆ ತಾರತಮ್ಯವನ್ನು ಎಸಗದೆ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಏಕೆಂದರೆ ನಾಗರಿಕ ಬದುಕಿನಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಅನುಭವಿಸಿಕೊಂಡು ಹೋಗುವಂಥವರಾಗಿರುತ್ತಾರೆ. ಪ್ರತಿಯೊಬ್ಬರಿಗೂ ನಾಗರಿಕ ಹಕ್ಕುಗಳು ಮತ್ತು ಸಮಾನವಾದ ಅವಕಾಶಗಳನ್ನು ಕಲ್ಪಿಸಿಕೊಡುವುದೇ ನಾಗರಿಕ ಸಮಾಜದ ಒಂದು ಕರ್ತವ್ಯವೂ ಕೂಡ ಆಗಿರ್ತದೆ. ನಾಗರಿಕ ಬದುಕಿನಲ್ಲಿ ನಾವು ಜೀವನವನ್ನು ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಏರುಪೇರುಗಳನ್ನು,
ಯಾವುದೇ ರೀತಿಯ ಮೇಲು ಕೀಳುಗಳನ್ನು, ಯಾವುದೇ ರೀತಿಯ ಅಸಮಾನತೆಗಳನ್ನು ನಾವು ಹೊಂದುವಂತಿಲ್ಲ. ನಾವೆಲ್ಲರೂ ಸಮಾನರಾಗಿದ್ದೇವೆ, ಸಮಾನವಾಗಿ ಜೀವನವನ್ನು ನಡೆಸಬೇಕಾಗಿದೆ ಅನ್ನೋದೇ ಭಾಳಷ್ಟು ಮುಖ್ಯ ಆಗಿದೆ. ಎಲ್ಲರೂ ರಾಜ್ಯದ ಕಾನೂನಿನ ಮುಂದೆ ಸರಿ ಸಮಾನರು. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದರೆ ಕಾನೂನಿನ ಮುಂದೆ ಸರ್ವರೂ ಸಮಾನರು. ಕಾನೂನಿನ ಮುಂದೆ ಸರ್ವರೂ ಸಮಾನರು. ಭಾರತ ಸಂವಿಧಾನದಲ್ಲಿ ಇಂಥದ್ದೊಂದು ಕಾನೂನನ್ನೇ ಮಾಡಿಟ್ಟಿದ್ದೇವೆ. ಒಂದು ವಿಧಿ ಸಂಖ್ಯೆಯನ್ನು ಅದಕ್ಕೆ ಮೀಸಲಿಟ್ಟಿದ್ದೇವೆ. ಭಾರತ ಸಂವಿಧಾನದ ವಿಧಿ ಸಂಖ್ಯೆ 14, ಭಾರತ ಸಂವಿಧಾನದ 3ನೇ ಭಾಗದಲ್ಲಿರುವ ವಿಧಿ ಸಂಖ್ಯೆ 14. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಕಾನೂನಿನ ಮುಂದೆ ಸರ್ವರು ಸಮಾನರು. ವಿಧಿ ಸಂಖ್ಯೆ 15 ಹೇಳ್ತದೆ, ರಾಜ್ಯದ ಸವಲತ್ತುಗಳನ್ನು ಪಡೆಯುವಲ್ಲಿ, ರಾಜ್ಯದ ದೇಣಿಗೆಗಳನ್ನು ಪಡೆಯುವಲ್ಲಿ, ಸೌಲಭ್ಯಗಳನ್ನು ಪಡೆಯುವಲ್ಲಿ ಜಾತಿ, ಧರ್ಮ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ, ಆಡುವ ಭಾಷೆ ಮುಂತಾದ ವಿಷಯಗಳನ್ನು ಆಧರಿಸಿ ತಾರತಮ್ಯವನ್ನೆಸಗಬಾರದು. ಹಾಗಂದ್ರೆ ಏನರ್ಥ? ನಾಗರಿಕ ಬದುಕನ್ನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯನ್ನ ತನ್ನ ಜಾತಿಯನ್ನಾಗಿ, ಧರ್ಮವನ್ನೋ, ಲಿಂಗವನ್ನೋ, ವರ್ಣವನ್ನೋ, ಹುಟ್ಟಿದ ಸ್ಥಳವನ್ನೋ, ಆಡುವ ಭಾಷೆಯನ್ನು ಆಧಾರವಾಗಿಟ್ಟುಕೊಂಡು ಆತನಿಗೆ ರಾಜ್ಯದ ದೇಣಿಗೆಗಳನ್ನು ನೀಡುವುದನ್ನು ನಿರಾಕರಿಸುವಂತಿಲ್ಲ. ರಾಜ್ಯದ ದೇಣಿಗೆಗಳನ್ನು, ರಾಜ್ಯದ ಸೌಲಭ್ಯಗಳನ್ನು ನೀಡುವಲ್ಲಿ ನಿರಾಕರಿಸುವಂತಿಲ್ಲ. ಆತನಿಗೆ ಸರ್ವರಿಗೂ ಕೂಡ ಸಮಾನವಾದಂಥ ಅವಕಾಶಗಳನ್ನು ದೊರಕಿಸಿಕೊಡಬೇಕು. ಅದನ್ನೇ ನಾವೇನಂತ ಕರಿತೇವೆ? ನಾಗರಿಕ ಸಮಾನತೆ ಅಂತೇಳಿ ಕರಿತೇವೆ. ಈ ಸಮಾನತೆ ಪ್ರಜಾಪ್ರಭುತ್ವಯುಕ್ತ ದೇಶಗಳಲ್ಲಿ ಭಾಳಷ್ಟು ಮಹತ್ವಪೂರ್ಣವಾದಂಥ ಸಮಾನತೆಯಾಗಿರ್ತದೆ. ಏಕೆಂದರೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ನಡೆಸ್ತಕ್ಕಂಥ ಸರ್ಕಾರ ಪ್ರಜಾಪ್ರಭುತ್ವ ಆಗಿರ್ತದೆ. ಎಲ್ಲರೂ ಅಲ್ಲಿ ಸಮಾನ ಅವಕಾಶಗಳನ್ನು ಹೊಂದಿರತಕ್ಕಂಥವರು, ಸಮಾನ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯಗಳನ್ನು ಹೊಂದಿರತಕ್ಕಂಥವರಾಗಿರುವುದರಿಂದ ಈ ನಾಗರಿಕ ಸಮಾನತೆ ಅತಿ ಮುಖ್ಯವಾದಂಥ ಅಂಶ ಆಗ್ತದೆ. ಇನ್ನು ಆರ್ಥಿಕ ಸಮಾನತೆ. ಈ ಆರ್ಥಿಕ ಸಮಾನತೆ ಇಲ್ಲದೇ ಇದ್ದರೆ, when there is no economical equality among the citizens of a nation, there will not be an opportunity to take a participation in political equality. ಅಂದರೆ ಆರ್ಥಿಕ ಸಮಾನತೆಯನ್ನು ಒಂದು ದೇಶ ತನ್ನ ಪ್ರಜೆಗಳಿಗೆ ದೊರಕಿಸಿಕೊಡದೇ ಇದ್ದರೆ ರಾಜಕೀಯ ಅಸಮಾನತೆಯು ಏರ್ಪಡ್ತದೆ. ರಾಜಕೀಯ ಸಮಾನತೆಯನ್ನು ಏರ್ಪಡಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಸಮಾನತೆ ಎನ್ನುವುದು ಗೌಣ ಆಗಿಬಿಡ್ತದೆ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಆತನ ಉದ್ದೇಶ ಆಗಿರ್ತದೆ. ಹಸಿವೆ, ಉದ್ಯೋಗ, ನಿರುದ್ಯೋಗ, ಹಸಿವೆ, ನಿರುದ್ಯೋಗ, ಬಡತನ, ಈ 3 ಮನುಷ್ಯನ ಪ್ರಾಥಮಿಕ ಸಮಸ್ಯೆಗಳು. ಈ ಪ್ರಾಥಮಿಕ ಸಮಸ್ಯೆಗಳಿಂದ ಆತನು ಹೊರಗೆ ಬಂದರೆ ರಾಜಕೀಯ ವಿಚಾರಗಳ ಬಗ್ಗೆ ವಿಚಾರವನ್ನು ಮಾಡಬಹುದು, ರಾಜಕೀಯ ವಿಷಯಗಳ ಬಗ್ಗೆ ವಿಚಾರವನ್ನು ಮಾಡಬಹುದು, ರಾಜಕೀಯ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ಪಾಲ್ಗೊಳಿಸಿಕೊಳ್ಳಬಹುದು. ಯಾವಾಗ ಆತನು ತನ್ನ ಮೂಲಭೂತವಾದಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕಾಗುವುದಿಲ್ವೋ ಆವಾಗ ಆತನು ರಾಜ್ಯದ ಬಗೆಗೆ ಆಗಲಿ, ರಾಜಕೀಯ ವಿಚಾರಗಳ ಬಗೆಗೆ ಆಗಲಿ, ಇನ್ಯಾವುದೇ ವಿಷಯಗಳ ಬಗ್ಗೆಯಾಗಲಿ ಆತನು ವಿಚಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಆರ್ಥಿಕ ಅಸಮಾನತೆ ಸಮಾಜದಲ್ಲಿ ಭೇದ ಭಾವವನ್ನು ಉಂಟು ಮಾಡ್ತದೆ, ಶೋಷಣೆಯನ್ನು ಉಂಟು ಮಾಡ್ತದೆ. ಶ್ರೀಮಂತರು ಬಡವರನ್ನು ಶೋಷಿಸುವುದು, ಮಾಲೀಕರು ಕಾರ್ಮಿಕರನ್ನು ಶೋಷಿಸುವುದು, ಶಕ್ತಿವಂತನು ಶಕ್ತಿಹೀನರನ್ನು ಶೋಷಿಸುವುದು, ಈ ರೀತಿಯ ಶೋಷಣೆಗಳು, ಸಾಮಾಜಿಕ ಶೋಷಣೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿಕ್ಕೆ ಶುರುವಾಗ್ತವೆ. ಇದರಿಂದ ಏನಾಗ್ತದೆ? ರಾಜ್ಯದಲ್ಲಿ ಅರಾಜಕತೆ ಏರ್ಪಡುತ್ತದೆ. ಅಸಮಾನತೆ ಅರಾಜಕತೆಯು ಕ್ರಾಂತಿಯು ರಾಜ್ಯದ ನಾಶವನ್ನು ತಂದಿಡುತ್ತದೆ. ಇವು ಒಂದು ಚೈನ್ ಲಿಂಕ್ ಇದ್ದಂತೆ. ಯಾವಾಗ ಅಸಮಾನತೆ ಇರುತ್ತದೆಯೋ ಅರಾಜಕತೆಯು ಕ್ರಾಂತಿಯನ್ನು,
ಕ್ರಾಂತಿಯು ರಾಜ್ಯವನ್ನು ವಿನಾಶದತ್ತ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗಿರ್ತದೆ. ಆ ಪ್ರಭುತ್ವದ ವಿರುದ್ಧ ಕ್ರಾಂತಿ ಎಂದಾಗ ಪ್ರಭುತ್ವ, ಆ ಸರ್ಕಾರ ಅವೆಲ್ಲವುಗಳು ಕೂಡ ನಾಶವಾಗಿ ಹೋಗ್ಬಿಡ್ತವೆ. ಆ ಕಾರಣಕ್ಕಾಗಿ ಮೊಟ್ಟ ಮೊದಲಿಗೆ ಒಂದು ರಾಜ್ಯ ತನ್ನ ಪ್ರಜೆಗಳೆಲ್ಲರಿಗೂ ಆರ್ಥಿಕವಾದ ಸಮಾನತೆಯನ್ನು ಏರ್ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಇನ್ನು ಬಡವರು ಬಡವರಾಗುತ್ತಲೇ, ಶ್ರೀಮಂತರು ಶ್ರೀಮಂತರಾಗುತ್ತಲೇ, ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಕಡಿಮೆಯಾಗಿ ಶ್ರೀಮಂತರಲ್ಲಿ ಅಧಿಕಾರವು ಕೇಂದ್ರೀಕೃತಗೊಂಡು ಬಡವರು ಬಡವರಾಗುತ್ತಾ ಹೋಗಿ ಶ್ರೀಮಂತರು ಶ್ರೀಮಂತರಾಗುತ್ತಲೇ ಸಾಗಿ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರಗಳು ಹೆಚ್ಚಿ, ಬಡವರು ಮತ್ತು ಶ್ರೀಮಂತರುಗಳ ನಡುವಿನ ಅಂತರಗಳು ಹೆಚ್ಚಿ ಶ್ರೀಮಂತರಲ್ಲಿ ಅಧಿಕಾರವು ಕೇಂದ್ರೀಕೃತಗೊಂಡು, ಅರಾಜಕತೆ ಅಲ್ಲ, ಶ್ರೀಮಂತರಲ್ಲಿ ಅಧಿಕಾರವು ಕೇಂದ್ರೀಕೃತಗೊಂಡು ನಿರಂಕುಶತ್ವವು ಏರ್ಪಡುತ್ತದೆ. ಇದು ರಾಜಕೀಯ ಸಮಾನತೆಯನ್ನು ಅಳಿಸಿ ಹಾಕುತ್ತದೆ. ಇದು ಏನು ಮಾಡ್ತದೆ? ರಾಜಕೀಯವಾಗಿ ಬಡವರು ಮತ್ತು ಶ್ರೀಮಂತರು ಸಮಾನವಾಗಿರಬೇಕಾಗಿತ್ತಲ್ಲ, ಆ ಸಮಾನತೆಯ ಬದಲಿಗೆ ಅಸಮಾನತೆಯನ್ನು ಸೃಷ್ಟಿ ಮಾಡಿಬಿಡುತ್ತದೆ. ಆರ್ಥಿಕ ಸಮಾನತೆ ಉದ್ದೇಶ ಯೋಗ್ಯತೆಗೆ ತಕ್ಕಂತೆ ಪ್ರತಿಫಲವನ್ನು ಪಡೆಯುವುದು ಮತ್ತು ಜೀವನಾವಶ್ಯಕತೆಗಳನ್ನು ಹೊಂದುವುದಾಗಿದೆ. ಆರ್ಥಿಕ ಸಮಾನತೆ ಅಂದ್ರೇನು? ನಿರ್ದಿಷ್ಟ ಯೋಗ್ಯತೆಗೆ ತಕ್ಕಂತೆ ಪ್ರತಿಫಲವನ್ನು ಪಡೆಯುವುದು ಮತ್ತು ಜೀವನಾವಶ್ಯಕತೆಗಳನ್ನು ಹೊಂದುವುದು ಆಗಿದೆ. ನಮಗೆ ಇರಲಿಕ್ಕೆ ಒಂದು ಮನೆ ಬೇಕಾಗಿದೆ, ಉಡಲಿಕ್ಕೆ ಬಟ್ಟೆ ಬೇಕಾಗಿದೆ, ತಿನ್ನಲಿಕ್ಕೆ ಊಟ ಬೇಕಾಗಿದೆ, ಮಾಡಲಿಕ್ಕೆ ಒಂದು ಉದ್ಯೋಗ ಬೇಕಾಗಿದೆ. ಇವು ಪ್ರಾಥಮಿಕ ಅವಶ್ಯಕತೆಗಳು. ಒಬ್ಬ ಮನುಷ್ಯ ತನ್ನ ಬದುಕನ್ನು ಗೌರವಯುತವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಆಗಿರ್ತಕ್ಕಂಥವು, ಮೂಲಭೂತ ಅವಶ್ಯಕತೆಗಳಾಗಿರ್ತಕ್ಕಂಥವು. ಇರಲೊಂದು ಮನೆ, ಮಾಡಲೊಂದು ಉದ್ಯೋಗ, ಉಡಲು ಬಟ್ಟೆ, ಉಣಲು ಊಟ, ಆಹಾರ ಬಟ್ಟೆ ವಸತಿ, ಆಹಾರ ಬಟ್ಟೆ ವಸತಿ, ಇವನ್ನ ಮೂರನ್ನು ಪ್ರಾಥಮಿಕ ಅಗತ್ಯತೆಗಳು ಅಂತೇನು ಕರಿತೇವೆ. ಆ ಪ್ರಾಥಮಿಕ ಅಗತ್ಯತೆಗಳನ್ನು ಒಬ್ಬ ಮನುಷ್ಯ ಯಾವಾಗ ಹೊಂದುತ್ತಾನೆಯೋ ಆಗ ಆತನು ಇತರೆ ವಿಚಾರಗಳ ಜೊತೆಗೆ ಇತರ ವಿಷಯಗಳಿಗೆ ತಲೆಕೆಡಿಸಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಇನ್ನು ರಾಜಕೀಯ ಸಮಾನತೆ. ಈ ರಾಜಕೀಯ ಸಮಾನತೆ ಅಂದರೆ ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ಭಾಗಿಯಾಗಲು ಎಲ್ಲ ವರ್ಗದವರಿಗೆ ಸಮಾನವಾದಂಥ ಅವಕಾಶಗಳಿರುವುದು ರಾಜಕೀಯ ಸಮಾನತೆ. ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ಎಲ್ಲ ವರ್ಗದವರು ಸಮಾನವಾಗಿ ಭಾಗಿಯಾಗಲು ಇರುವಂಥ ಅವಕಾಶಗಳು ಏನಿದೆಯಲ್ಲ ಅದನ್ನು ರಾಜಕೀಯ ಸಮಾನತೆ ಅಂತ ಕರಿತೇವೆ. ಈ ರಾಜಕೀಯ ಸಮಾನತೆ ಪ್ರಜಾಪ್ರಭುತ್ವಯುಕ್ತ ರಾಷ್ಟ್ರಗಳಲ್ಲಿ ಎಲ್ಲರಿಗೂ ನೀಡಲಾಗಿರ್ತದೆ. ಎಲ್ಲ ಪೌರರು ಜಾತಿ, ಮತ, ಪಂಥ, ವರ್ಗ, ಲಿಂಗ ಮತ್ತು ಶಿಕ್ಷಣ ಭೇದಗಳಿಲ್ಲದೆ ರಾಜ್ಯದ ಚಟುವಟಿಕೆಯಲ್ಲಿ ಭಾಗವಹಿಸುವ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ. ರಾಜ್ಯದ ರಾಜಕೀಯ ಚಟುವಟಿಕೆಯಲ್ಲಿ ಭಾಗಿಯಾಗಲಿಕ್ಕೆ ಯಾವುದೇ ಜಾತಿ, ಧರ್ಮ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ, ಆಡುವ ಭಾಷೆ ಮುಂತಾದವುಗಳನ್ನು ಆಧಾರವಾಗಿಟ್ಟುಕೊಂಡು ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಏನು ಮಾಡ್ತಾರೆ? ಆ ರಾಜಕೀಯ ಹಕ್ಕನ್ನು ಪಡೆದಿರ್ತಾರೆ. ನಮ್ಮ ಭಾರತದಲ್ಲಿ ಮತದಾನದ ಹಕ್ಕನ್ನು ಕೊಡಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಮತದಾನದ ಅವಕಾಶಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಜಾತಿ, ಧರ್ಮ, ಲಿಂಗ, ವರ್ಣ, ಹುಟ್ಟಿದ ಸ್ಥಳ, ಆಡುವ ಭಾಷೆಗಳನ್ನು ತಾರತಮ್ಯವಾಗಿ ಮಾಡದೆ ಒಂದು ವಯಸ್ಸನ್ನು ದಾಟಿದ 18 ವರ್ಷಗಳ ವಯಸ್ಸನ್ನು ದಾಟಿದ ಸ್ತ್ರೀ, ಪುರುಷ ಮತ್ತು ಯಾವುದೇ ಲಿಂಗಿ, ಸ್ತ್ರೀ, ಪುರುಷ ಮತ್ತು ಅನ್ಯ ಲಿಂಗಿಗಳಿಗೆ, ಅಲ್ಲಿ ಜಾತಿ, ಧರ್ಮ, ಲಿಂಗ, ವರ್ಣ ಯಾವುದೂ ಇಲ್ಲ. ಆತ ಯಾವುದಾದ್ರೂ ಲಿಂಗಕ್ಕೆ ಸೇರಲಿ, ಸ್ತ್ರೀ ಆಗಿರಲಿ, ಪುರುಷನಾಗಿರಲಿ, ಅನ್ಯ ಲಿಂಗಿಯೇ ಆಗಿರಲಿ, ಆತನಿಗೆ ಮತದಾನದ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಭಾರತ ದೇಶದಲ್ಲಿ ಜಾರಿಗೆ ತರಲಾಯಿತು. ಅಂದರೆ ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ಭಾಗಿಯಾಗುವ ಸಮಾನ ಅವಕಾಶಗಳು ಸರ್ವರಿಗೂ ದೊರೆತವು. ಇಂಥ ಅವಕಾಶಗಳು ಏನಿದ್ದಾವಲ್ಲ, ಈ ಅವಕಾಶಗಳನ್ನು ರಾಜಕೀಯ ಸಮಾನತೆ ಅಂತೇಳಿ ಕರೀತೇವೆ. ಈ ರಾಜಕೀಯ ಸಮಾನತೆ ಚುನಾವಣೆಯಲ್ಲಿ ಮತದಾನವನ್ನು ಮಾಡುವ, ಚುನಾವಣೆಗೆ ಉಮೇದುವಾರನಾಗಿ ಸ್ಪರ್ಧಿಸುವ, ಸರ್ಕಾರವನ್ನು ಟೀಕಿಸುವ, ಸಾರ್ವಜನಿಕ ಉದ್ಯೋಗವನ್ನು ಹೊಂದುವ, ಮತ್ತೆ ಯಾರಾದರೂ ಆತನ ಮೇಲೆ
ಏನಾದರೂ ಶೋಷಣೆಗಳನ್ನು ಮಾಡುತ್ತಿದ್ದರೆ ದೂರು ನೀಡುವ ಹಕ್ಕು ಅಂತೇಳಿ ಮತ್ತೊಂದನ್ನು ನೀಡಲಾಗಿದೆ. ಆತ ಯಾರೇ ವ್ಯಕ್ತಿಯಾಗಿರಲಿ ಆತನ ವಿರುದ್ಧ ಪೊಲೀಸ್ ಠಾಣೆಗೆ ಹೋಗಿ ಆತನು ನನ್ನ ಹಕ್ಕುಗಳನ್ನು ಆಚರಿಸಿಕೊಂಡು ಹೋಗುವಲ್ಲಿ ಅಡಚಣೆಯನ್ನು ಉಂಟು ಮಾಡುತ್ತಿದ್ದಾನೆ, ನನಗೆ ರಕ್ಷಣೆಯನ್ನು ನೀಡಿ ಅಂತ ಹೇಳಿ ನಾವೇನು ಮಾಡ್ಬೋದಾಗಿದೆ, ದೂರನ್ನು ಕೂಡ ನೀಡಬಹುದಾಗಿದೆ. ಆ ವ್ಯಕ್ತಿ ಯಾರೇ ಆಗಿರಲಿ ಆತನ ವಿರುದ್ಧ ದೂರು ನೀಡತಕ್ಕಂಥ ಒಂದು ಅಧಿಕಾರವನ್ನು, ಅಂಥ ಒಂದು ಅವಕಾಶವನ್ನು ನಾವು ಹೊಂದಿದ್ದೇವೆ. ಅದು ರಾಜಕೀಯ ಸಮಾನತೆಯಾಗಿದೆ. ಇನ್ನು ಸಾಮಾಜಿಕ ಸಮಾನತೆ, ಈ ಸಮಾಜದ ಜೀವನದಲ್ಲಿ, ಸಾಮಾಜಿಕ ಬದುಕಿನಲ್ಲಿ ನಾವು ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಾಮಾಜಿಕ ಆಚರಣೆಗಳು ಇದ್ದಾವೆ. ಈ ಸಾಮಾಜಿಕ ಆಚರಣೆಗಳಲ್ಲಿ ನಾವು ಭಾಗಿಯಾಗ್ತಕ್ಕಂಥ ಸಮಾನವಾದಂಥ ಮುಕ್ತ ಅವಕಾಶಗಳನ್ನು ನಾವು ಹೊಂದಬೇಕಾಗಿದೆ. ಅದನ್ನು ಸಾಮಾಜಿಕ ಸಮಾನತೆ ಅಂತೇಳಿ ಕರಿತೀವಿ. ಸಾರ್ವಜನಿಕ ಸ್ಥಳಗಳಾದಂಥ ರಸ್ತೆ, ಶಾಲೆ, ಬಸ್ ನಿಲ್ದಾಣಗಳು, ರೈಲ್ವೆ ಸ್ಟೇಷನ್ಗಳು, ಉದ್ಯಾನವನಗಳು, ಗ್ರಂಥಾಲಯಗಳು, ವಾಚನಾಲಯಗಳು, ದೇವಸ್ಥಾನಗಳು, ಇವೆಲ್ಲವುಗಳಲ್ಲಿ ಎಲ್ಲ ವರ್ಗದವರಿಗೆ, ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ, ಎಲ್ಲರಿಗೂ ಮುಕ್ತವಾದಂಥ ಅವಕಾಶಗಳು ಇರಬೇಕು. ಮುಕ್ತವಾದಂಥ ಅವಕಾಶಗಳು ಇರಬೇಕು. ಅವರ ಹುಟ್ಟಿದ ಜಾತಿ, ಧರ್ಮ, ಲಿಂಗ, ವರ್ಣಗಳನ್ನು ಆಧರಿಸಿ ಯಾವುದೇ ತಾರತಮ್ಯವನ್ನು ಎಸಗಬಾರದು. ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ನಡೆಯಲಿಕ್ಕೆ ಒಂದು ಧರ್ಮವನ್ನು ನಿರಾಕರಿಸುವ, ಒಂದು ವರ್ಗವನ್ನು ನಿರಾಕರಿಸುವ, ಒಂದು ಜಾತಿಯನ್ನು ನಿರಾಕರಿಸುವ ಘಟನಾವಳಿಗಳೇನಿದ್ದಾವೆ, ಈ ಘಟನಾವಳಿಗಳು ಸಾಮಾಜಿಕ ಅಸಮಾನತೆಯನ್ನು ಸೃಷ್ಟಿಸುತ್ತವೆ. ಸಾಮಾಜಿಕ ಅಸಮಾನತೆಯನ್ನು ಸೃಷ್ಟಿಸುತ್ತವೆ. ವಿವಾಹದ ವಿಷಯದಲ್ಲಿ ಮೇಲ್ಜಾತಿಯ ಮತ್ತು ಕೆಳಜಾತಿಯ ವಧೂವರರ ವಿವಾಹವನ್ನು ನಿರಾಕರಿಸುವುದು ಸಾಮಾಜಿಕ ಅಸಮಾನತೆಯನ್ನು ಏರ್ಪಡಿಸುವುದು ಎಂದರ್ಥ. ಇನ್ನು ಸಾಮಾಜಿಕ ಬದುಕಿನಲ್ಲಿ ಮಂದಿರದೊಳಕ್ಕೆ, ದೇವಸ್ಥಾನದೊಳಕ್ಕೆ, ವಾಚನಾಲಯದೊಳಕ್ಕೆ ಒಂದು ಜಾತಿಯನ್ನು ನಿರ್ಬಂಧಿಸುವುದು ಎಂದರೆ ಸಾಮಾಜಿಕವಾಗಿ ಒಂದು ವರ್ಗವನ್ನು ಶೋಷಿಸುವುದು, ಅಸಮಾನತೆಯನ್ನು ಸೃಷ್ಟಿ ಮಾಡುವುದು ಎಂದರ್ಥ. ಇಂಥ ಘಟನಾವಳಿಗಳು ಮತ್ತು ಇಂಥ ಚಟುವಟಿಕೆಗಳು ಏನಿದ್ದಾವೆ ಅಂತೆಲ್ಲ ಚಟುವಟಿಕೆಗಳನ್ನು ತೊಲಗಿಸಿ ಹಾಕಿ ಸರ್ವರು ಸಮಾಜದಲ್ಲಿ ಸಮಾನವಾದಂಥ ಬದುಕನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಅವಕಾಶಗಳನ್ನು ನೀಡ್ತಕ್ಕಂಥದ್ದು ಸಾಮಾಜಿಕ ಸಮಾನತೆ ಆಗಿರ್ತದೆ. ಈ ಸಮಾನತೆ ಅನ್ನುವ ಬಗ್ಗೆ ಅನೇಕ ಸಿದ್ಧಾಂತಗಳು, ವೈಚಾರಿಕ ವಿಚಾರಗಳು, ವಿಚಾರ ವಿನಿಮಯಗಳು ಇವೆಲ್ಲವುಗಳು ಕೂಡ ನಡೀತವೆ. ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿದ್ದಾವೆ. ಆದರೆ ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ಭಾಗಿಯಾಗಲು ಸರ್ವರಿಗೂ ಸಮಾನವಾದಂಥ ಅವಕಾಶಗಳನ್ನು ಇತ್ತೀಚಿನ ದಿನಗಳವರೆಗೂ ಕೂಡ ನೀಡಲಾಗಿರಲಿಲ್ಲ. ಅಂಥ ಒಂದು ಅವಕಾಶಗಳನ್ನು ಮಾಡಲಾಗಿರಲಿಲ್ಲ. ಅಮೆರಿಕ ಸಂಯುಕ್ತ ಸಂಸ್ಥಾನ ಅಷ್ಟೊಂದು ಮುಂದುವರೆದಿರ್ತಕ್ಕಂಥ ದೇಶ ಆದರೂ ಕೂಡ 1909ರವರೆಗೆ ಅಥವಾ 1905ರವರೆಗೆ ಹೆಣ್ಣು ಮಕ್ಕಳಿಗೆ ಮತದಾನದ ಅಧಿಕಾರವನ್ನು ನೀಡಿರಲಿಲ್ಲ. ಬ್ರಿಟನ್ ದೇಶ 1886ರವರೆಗೆ ಹೆಂಗಸರಿಗೆ ಮತದಾನದ ಅಧಿಕಾರವನ್ನು ನೀಡಿರಲಿಲ್ಲ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡ್ರೆ ಅನಾದಿ ಕಾಲದಿಂದಲೂ ಕೂಡ ಸಮಾನತೆಯ ವಿಷಯಕ್ಕಾಗಿ ಚರ್ಚೆಗಳು ನಡೆದಿದ್ದಾವೆ, ವಿಚಾರ ವಿನಿಮಯಗಳು ನಡೆದಿದ್ದಾವೆ, ಗೋಷ್ಠಿಗಳು ನಡೆದಿದ್ದಾವೆ, ಎಲ್ಲವೂ ನಡೆದಿದ್ದಾವೆ. ಇವತ್ತು ಕೂಡ ನಡೀತಾ ಇದ್ದಾವೆ. ಇವು ಹೀಗೆ ನಡೀತಾನೆ ಇರ್ತವೆ ಮತ್ತು ಅಸಮಾನತೆಯು ಹುಟ್ಟುತ್ತಾನೆ ಇರ್ತದೆ. ಇವು ಹೀಗೆ ನಡೀತಾನೆ ಇರ್ತವೆ ಮತ್ತು ಅಸಮಾನತೆಗಳು ಹುಟ್ಟುತ್ತಾನೆ ಇರ್ತವೆ. ಇಲ್ಲಿಗೆ ಅಸಮಾನತೆ ಎನ್ನುವ ಒಂದು ಮೂಲಭೂತ ಪರಿಕಲ್ಪನೆ ಮುಗಿತದೆ. ನೆಕ್ಸ್ಟು ಬರ್ತಕ್ಕಂಥದ್ದು ಹಕ್ಕುಗಳು, ರೈಟ್ಸ್. ಹಕ್ಕುಗಳು ಅಂದರೆ ಏನು? ಹಕ್ಕುಗಳು ಅಂದರೆ ಏನು? ಯಾವುದನ್ನು ನಾವು ಹಕ್ಕು ಅಂತ ಹೇಳ್ತೇವೆ? ಇಲ್ಲಿಗೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ವಾತಾವರಣಗಳೇ ಹಕ್ಕುಗಳು. ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವ ವಾತಾವರಣಗಳೇ ಏನಾಗಿದ್ದಾವೆ? ಹಕ್ಕುಗಳಾಗಿದ್ದಾವೆ. ಈ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳಲಿಕ್ಕೆ, ತನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳಲಿಕ್ಕೆ, ತಾನು ವೈಯಕ್ತಿಕವಾಗಿ ವಿಕಸನವನ್ನು ಹೊಂದಲಿಕ್ಕೆ ಮೂಲಭೂತವಾಗಿ ಆತನಿಗೆ ಅವಕಾಶಗಳು ಬೇಕು. ಅಂಥ ಅವಕಾಶಗಳೇ ಹಕ್ಕುಗಳು. ಅಂತಹ ಅವಕಾಶಗಳೇ ಹಕ್ಕುಗಳು. ವ್ಯಕ್ತಿಯೊಬ್ಬನು
ತನ್ನ ವ್ಯಕ್ತಿತ್ವವನ್ನು ವಿಕಸನಗೊಳಿಸಲಿಕ್ಕೆ ಆತನಿಗೆ ಶಿಕ್ಷಣ ಬೇಕು. ಶಿಕ್ಷಣವನ್ನು ಪಡೆಯುವ ಹಕ್ಕನ್ನು ಆತನಿಗೆ ಕೊಡಮಾಡಿದರೆ ಆತನು ಶಿಕ್ಷಣವನ್ನು ಪಡಿತಾನೆ. ಶಿಕ್ಷಣದಲ್ಲಿ ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತಾನೆ, ತನ್ನ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳುತ್ತಾನೆ. ಇಂತಹ ಅನೇಕ ವಿಷಯಗಳು, ಅನೇಕ ವಾತಾವರಣಗಳೇನಿದ್ದಾವೆ, ಆ ಎಲ್ಲ ವಾತಾವರಣಗಳನ್ನು, ಅವಕಾಶಗಳನ್ನು ಹಕ್ಕುಗಳು ಅಂತ ಕರೀತಾರೆ. ಒಟ್ಟಾರೆಯಾಗಿ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ವಾತಾವರಣಗಳೇ ಹಕ್ಕುಗಳು. ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ವಾತಾವರಣಗಳೇ ಹಕ್ಕುಗಳು. 1 ಅಥವಾ 2 ಅಂಕಕ್ಕೆ ಹಕ್ಕುಗಳು ಎಂದರೇನು, ಹಕ್ಕುಗಳು ಎಂದರೇನು ಅನ್ನೋ ಪ್ರಶ್ನೆ ಇರುತ್ತದೆ. ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ವಾತಾವರಣಗಳೇ ಹಕ್ಕುಗಳು ಆಗಿದ್ದಾವೆ. ಇನ್ನು ಒಂದು ರಾಜ್ಯದ ದಕ್ಷತೆಯನ್ನು ತಿಳಿಯಲು ಹೆಂಗೆ, ಒಂದು ದೇಶದ ಘನತೆಯನ್ನು ನಾವು ಅಳತೆ ಮಾಡಬೇಕು ಅನ್ನೋದಾದರೆ ಅದನ್ನು ಯಾವ ರೀತಿ ಅಳತೆ ಮಾಡಬೇಕು ಅಂದರೆ, ಒಂದು ದೇಶವು ತನ್ನ ಪ್ರಜೆಗಳಿಗೆ ಕೊಡಮಾಡಿರುವ ಹಕ್ಕುಗಳು ಎಷ್ಟು ಪ್ರಮಾಣದಲ್ಲಿ ಇದ್ದಾವೆ, ಎಷ್ಟು ಪ್ರಮಾಣದ ಹಕ್ಕುಗಳನ್ನು ಆ ದೇಶ ತನ್ನ ಪ್ರಜೆಗಳಿಗೆ ಕೊಡಮಾಡಿದೆಯೋ ಅಷ್ಟು ಆ ದೇಶದ ದಕ್ಷತೆಯಾಗಿರ್ತದೆ. ಎ ಗ್ರೇಟ್ ನೇಷನ್ gives great opportunities to the citizens of that one. A great nation gives much opportunities to the citizens. ಅದು ಏನು ಮಾಡ್ತದೆ ಅಂದರೆ, ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದೇಶ ಏನು ಮಾಡ್ತದೆ ಅಂದರೆ, ಶ್ರೇಷ್ಠವಾದ ಯಥೇಚ್ಛ ಪ್ರಮಾಣದ ಅವಕಾಶಗಳನ್ನು ತನ್ನ ಪ್ರಜೆಗಳಿಗೆ ಕೊಡಮಾಡಿರ್ತದೆ, ಹಕ್ಕುಗಳನ್ನು ಕೊಡಮಾಡಿರ್ತದೆ. ತಾವು ತನ್ನ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳಲಿಕ್ಕೆ, ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ಭಾಗಿಯಾಗಲಿಕ್ಕೆ. ಯಾವ ರಾಜ್ಯವು, ಯಾವ ದೇಶವು ತನ್ನ ಪ್ರಜೆಗಳ ಮೇಲೆ ನಿರ್ಬಂಧಗಳನ್ನು ಹೆಚ್ಚು ಏರಿ ಹಕ್ಕುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಕೊಡಮಾಡುತ್ತದೆಯೋ ಅದೊಂದು ನಿರಂಕುಶ ದೇಶ ಆಗಿರ್ತದೆ. ಅದೊಂದು ನಿರಂಕುಶ ದೇಶ ಆಗಿರುತ್ತದೆ. ನಿರಂಕುಶ ಪ್ರಭುತ್ವವನ್ನು ಹೊಂದಿರತಕ್ಕಂಥ ದೇಶ ಅದು ಆಗಿರ್ತದೆ. ಇನ್ನು ವ್ಯಕ್ತಿಯು ಒಂದು ರಾಜ್ಯದ ಹಕ್ಕುಗಳು ವ್ಯಕ್ತಿಯ ಅಧಿಕಾರವಾಗಿದ್ದು, ಅವರು ಸಂತೋಷದಿಂದ, ಸುಖಕರವಾಗಿ, ಸಾಮರಸ್ಯದಿಂದ ಸಾಮಾಜಿಕ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಒಬ್ಬ ವ್ಯಕ್ತಿಗೆ ನಾವು ಹಕ್ಕುಗಳನ್ನು ಕೊಡಮಾಡೋದ್ರಿಂದ ಏನಾಗ್ತದೆ ಅಂದರೆ, ಅವನು ಸಂತೋಷದ ಒಂದು ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಆಗ್ತದೆ. ಸುಮಧುರವಾದ ಬಾಂಧವ್ಯಗಳನ್ನು ಹೊಂದಿ ತನ್ನ ಬದುಕನ್ನು ಸುಖಕರವಾಗಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ಆ ವ್ಯಕ್ತಿ ಹಕ್ಕುಗಳನ್ನು ತಾನು ಪಡೆದಿದ್ದಾಗ. ಇನ್ನು ಮೂಲಭೂತ ಸೌಕರ್ಯಗಳು, ಜೀವನಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಬೇಕು. ಆ ಮೂಲಭೂತ ಸೌಕರ್ಯಗಳನ್ನೆಲ್ಲವುಗಳನ್ನು ರಾಜ್ಯ ದೊರಕಿಸಿಕೊಡಲಾಗದು. ಅವುಗಳಲ್ಲಿ ಕೆಲವನ್ನ ಮನುಷ್ಯ ತಾನೇ ಪೂರೈಕೆ ಮಾಡಿಕೊಳ್ಳಬಲ್ಲ ಯಾವಾಗ ಆತನಿಗೆ ಅಂತಹ ಅವಕಾಶಗಳು ಇದ್ದಾಗ. ಆ ಅವಕಾಶಗಳೇನಾಗಿದ್ದಾವೆ, ಹಕ್ಕುಗಳು ಆಗಿದ್ದಾವೆ. ಒಂದು ವೇಳೆ ಈ ಹಕ್ಕುಗಳು ಅನಿರ್ಬಂಧಿತವಾಗಿರ್ತಕ್ಕಂಥವುಗಳೇ, ಈ ಹಕ್ಕುಗಳನ್ನು ಯಾರು ನಿರ್ಬಂಧಿಸಲಿಕ್ಕೆ ಆಗೋದಿಲ್ವೇ? ಆಗುತ್ತೆ. ರಾಷ್ಟ್ರದ ಹಿತದೃಷ್ಟಿಯಿಂದ, ರಕ್ಷಣೆಯ ದೃಷ್ಟಿಯಿಂದ, ಸಮಾಜದ ಒಳಿತಿಗಾಗಿ ಕೆಲವು ಬಾರಿ ಸರ್ಕಾರ ವ್ಯಕ್ತಿಯ ಹಕ್ಕುಗಳನ್ನು, ಪ್ರಜೆಗಳ ಹಕ್ಕುಗಳನ್ನು ನಿರ್ಬಂಧಿಸಿ ಇಡಬಹುದು. ಯುದ್ಧದ ಸಮಯದಲ್ಲಿ, ಇನ್ನಾವುದೋ ಗಂಡಾಂತರಗಳ ಸಮಯದಲ್ಲಿ ವ್ಯಕ್ತಿಯ ಹಕ್ಕುಗಳನ್ನು ನಿರ್ಬಂಧಿಸಿ ಬಿಡಬಹುದು. ಅಂತಹ ಅಧಿಕಾರ ಸರ್ಕಾರಕ್ಕೆ ಇದೆ. ಇನ್ನು ಈ ಹಕ್ಕುಗಳ ಬಗ್ಗೆ ಅನೇಕ ರಾಜನೀತಿ ಚಿಂತಕರುಗಳು ತಮ್ಮದೇ ಆಗಿರ್ತಕ್ಕಂಥ ಧಾಟಿನಲ್ಲಿ ಕೆಲವು ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ, ಅರ್ಥ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ಆ ಅರ್ಥ ವಿವರಣೆಗಳು ಏನಿದ್ದಾವೆ ಅನ್ನೋದನ್ನು ನೋಡೋಣ ಒಂದು ಸಾರಿ. T.H. ಗ್ರೀನ್ ಅಂತಕ್ಕಂಥ ಒಬ್ಬ ರಾಜನೀತಿ ಚಿಂತಕ, T.H. ಗ್ರೀನ್ ಅಂತಕ್ಕಂಥ ಒಬ್ಬ ರಾಜನೀತಿ ಚಿಂತಕ ಹೇಳ್ತಾರೆ, ಹಕ್ಕುಗಳು ಅಧಿಕಾರವಾಗಿದ್ದು ಮಾನವರು ಒಬ್ಬ ನೈತಿಕ ಜೀವಿ ಎಂಬುದನ್ನು ಪೂರೈಸಿಕೊಳ್ಳಲು ಅತ್ಯವಶ್ಯಕವಾಗಿರುತ್ತದೆ. ಹಕ್ಕುಗಳು ಅಧಿಕಾರವಾಗಿದ್ದು ಮಾನವನು ಒಬ್ಬ ನೈತಿಕ ಜೀವಿ ಎನ್ನುವುದನ್ನು ಪೂರೈಸಿಕೊಳ್ಳಲು ಅತ್ಯವಶ್ಯಕವಾಗಿರುತ್ತದೆ. ಮನುಷ್ಯ ಒಬ್ಬ ನೈತಿಕ ಜೀವಿ, ನೈತಿಕ ನಿಯಮಗಳಿಗೆ ಅನುಗುಣವಾಗಿ ತನ್ನ ಬದುಕನ್ನು ನಡೆಸಲಿಕ್ಕೆ ಹೆಚ್ಚು ಇಷ್ಟಪಡ್ತಾನೆ.
ತನ್ನ ಮಟ್ಟಿನ ನೈತಿಕತೆ, ತನ್ನ ಜ್ಞಾನದ ಪ್ರಕಾರ ಆತನ ನೈತಿಕತೆ ಏನಿದೆಯೋ ಅದರ ಪ್ರಕಾರ ಆತನು ಜೀವನವನ್ನು ನಡೆಸಲಿಕ್ಕೆ ನೀಡ್ತಕ್ಕಂಥ ಮುಕ್ತ ಅವಕಾಶವೇ ಹಕ್ಕು, ಮುಕ್ತವಾದಂಥ ಅವಕಾಶಗಳೇ ಹಕ್ಕು. ಇನ್ನು ಪ್ರೊಫೆಸರ್ H.J. ಲಾಸ್ಕಿ ಪ್ರಕಾರ ಮಾನವನು ತನ್ನ ಉತ್ಕೃಷ್ಟ ವ್ಯಕ್ತಿತ್ವವನ್ನು ಸಾಧಿಸಲು ಅನುಕೂಲಕರವಾದಂಥ ಸಾಮಾಜಿಕ ವಾತಾವರಣಗಳೇ ಹಕ್ಕುಗಳು. ಮಾನವನು ತನ್ನ ಉತ್ಕೃಷ್ಟ ವ್ಯಕ್ತಿತ್ವವನ್ನು ಸಾಧಿಸಿಕೊಳ್ಳಲು, ಉತ್ಕೃಷ್ಟವಾದಂಥ ವ್ಯಕ್ತಿತ್ವವನ್ನು ಸಾಧಿಸಿಕೊಳ್ಳಲು, ಯಾರೊಬ್ಬರು ಕೂಡ ದಿನದಿಂದ ದಿನಕ್ಕೆ ಒಳ್ಳೆಯದನ್ನು ಮಾಡಿಕೊಳ್ಳಲಿಕ್ಕೆ, ದಿನದಿಂದ ದಿನ ಅಭಿವೃದ್ಧಿ ಹೊಂದಲಿಕ್ಕೆ ಬಯಸ್ತಾರೆಯೇ ಹೊರತು ದಿನದಿಂದ ದಿನಕ್ಕೆ ತಾನು ಅಧೋಗತಿಗೆ ಇಳಿತಕ್ಕಂಥದ್ದನ್ನು ಯಾರು ಬಯಸಲಾರರು. ಮನುಷ್ಯನ ಒಂದು ನೈತಿಕತೆ ಹೇಗಿದೆ ಅಂತಂದರೆ, ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಸೌಲಭ್ಯಕರಯುತವಾದಂಥ ಬದುಕನ್ನು ಹೊಂದಲು, ಹೆಚ್ಚು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಲು ಬಯಸ್ತಾನೆಯೇ ಹೊರತು ಹೆಚ್ಚು ಹೆಚ್ಚು ಕೀಳುಮಟ್ಟಕ್ಕೆ ಇಳಿಯಲು, ಅಧೋಗತಿಗೆ ಇಳಿಯಲು ಯಾರೂ ಬಯಸಲಾರರು. ಅಂಥ ವ್ಯಕ್ತಿತ್ವವನ್ನು ಉತ್ಕೃಷ್ಟಗೊಳಿಸಿಕೊಳ್ಳಲಿಕ್ಕೆ, ವ್ಯಕ್ತಿಗೆ ಅಂಥ ಉತ್ಕೃಷ್ಟ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ, ಬೆಳೆಸಿಕೊಳ್ಳಲಿಕ್ಕೆ ಇರ್ತಕ್ಕಂಥ ಸಾಮಾಜಿಕ ವಾತಾವರಣಗಳನ್ನು H.J. ಲಾಸ್ಕಿ ಅಂತಕ್ಕಂಥವ್ರು ಎನ್ನುತ್ತಾರೆ ಹಕ್ಕುಗಳು ಅಂತೇಳಿ ಕರೀತಾರೆ. ಬೋಸಾಂಟ್ವಿಕ್ ಅಂತಕ್ಕಂಥವರ ಪ್ರಕಾರ ಸಮಾಜದಿಂದ ಮಾನ್ಯತೆ ಪಡೆದ, ರಾಜ್ಯದಿಂದ ಅನುಷ್ಠಾನಗೊಳಿಸಲ್ಪಟ್ಟ ನಿಯಮಗಳೇ ಹಕ್ಕುಗಳು. ಸಮಾಜದಿಂದ ಮಾನ್ಯತೆಯನ್ನು ಪಡೆದ, ರಾಜ್ಯದಿಂದ ಅನುಷ್ಠಾನಕ್ಕೆ ಒಳಪಟ್ಟ, ಅನುಷ್ಠಾನಗೊಳಿಸಲ್ಪಟ್ಟ ನಿಯಮಗಳೇ ಹಕ್ಕುಗಳು. ಸಮಾಜದಿಂದ ಅನುಮೋದನೆಗೆ ಒಳಗಾಗಿರ್ತಕ್ಕಂಥವುಗಳು ಯಾವುವು? ಸಮಾಜ ಯಾವುದನ್ನು ಅನುಮೋದಿಸುತ್ತದೆ? ಒಳ್ಳೆಯದನ್ನು ಅನುಮೋದಿಸುತ್ತದೆ. ಒಬ್ಬರು ಇನ್ನೊಬ್ಬರನ್ನು ಕೊಲ್ಲುವುದನ್ನು, ಶೋಷಿಸುವುದನ್ನು ಸಮಾಜವು ಎಂದು ಅನುಮೋದಿಸಲಾರದು. ಯಾವುದೋ ಸಮಾಜದ ಒಂದು ಭಾಗದ ಜನರು ಅದನ್ನು ಒಪ್ಪಿಕೊಳ್ಳಬಹುದು, ಆದರೆ ಸರ್ವರೂ ಅದನ್ನು ಒಪ್ಪಿಕೊಳ್ಳಲಾರರು. ಹಾಗೆ ಸಮಾಜದಿಂದ ಅನುಮೋದಿಸಲ್ಪಟ್ಟ, ಕಾನೂನಿನಿಂದ, ರಾಜ್ಯದ ಕಾನೂನುಗಳಿಂದ ಏನಾಗಿರಲ್ಪಟ್ಟ, ಅನುಷ್ಠಾನಗೊಳಿಸಲ್ಪಟ್ಟ ನಿಯಮಗಳನ್ನು ಹಕ್ಕುಗಳು ಅಂತೇಳಿ ಕರಿಬಹುದು ಅಂತೇಳಿ ಬೋಸಾಂಟ್ವಿಕ್ ಅಂತಕ್ಕಂಥವರು ಅಭಿಪ್ರಾಯಪಡ್ತಾರೆ. ಈ ಹಕ್ಕುಗಳಲ್ಲಿ ಮುಖ್ಯವಾಗಿ ಎರಡು ರೀತಿಯ ಹಕ್ಕುಗಳನ್ನು ನಾವು ಕಾಣ್ತೇವೆ. ಅವು ಯಾವುವು ಅಂದರೆ ನೈತಿಕ ಹಕ್ಕುಗಳು ಮತ್ತೆ ಕಾನೂನುಬದ್ಧ ಹಕ್ಕುಗಳು. ಈಗಾಗಲೇ ನಾವು ನೈತಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅನೇಕ ಚಿಂತನೆಗಳನ್ನು, ಅನೇಕ ವಿಚಾರಗಳನ್ನು ಈಗಾಗಲೇ ಚರ್ಚೆಯನ್ನು ಮಾಡಿಬಿಟ್ಟಿದ್ದೇವೆ ಆ ನೈತಿಕ ಕಾನೂನುಗಳ ಅಡಿನಲ್ಲಿ. ಅದೇ ರೀತಿ ಇಲ್ಲಿ ನೈತಿಕ ಹಕ್ಕುಗಳು ಮತ್ತು ಕಾನೂನುಬದ್ಧ ಹಕ್ಕುಗಳು ಅಂತ ಹೇಳಿ ಮತ್ತೆ ಎರಡು ಭಾಗವನ್ನು ನೋಡ್ತೇವೆ. ಈ ನೈತಿಕ ಹಕ್ಕುಗಳು ಏನು? ನೈತಿಕ ನಿಯಮಗಳನ್ನು ಆಧರಿಸಿ, ನೈತಿಕ ನಿಯಮಗಳು ಏನಿದ್ದಾವೆ ಆ ನಿಯಮಗಳಿಗೆ ಅನುಗುಣವಾಗಿ ಅನುಭವಿಸಿಕೊಂಡು ಹೋಗ್ತಕ್ಕಂಥ ಹಕ್ಕುಗಳನ್ನು ನೈತಿಕ ಹಕ್ಕುಗಳು ಅಂತೇಳಿ ಕರೀತೇವೆ. ಈ ನೈತಿಕ ಹಕ್ಕುಗಳು ಸಾರ್ವಜನಿಕ ಅಭಿಪ್ರಾಯದ ಬೆಂಬಲವನ್ನು ಪಡೆದಿರುತ್ತವೆಯೇ ಹೊರತು, ಸಾರ್ವಜನಿಕ ಅಭಿಪ್ರಾಯದ ಒಂದು ಬೆಂಬಲವನ್ನು ಹೊಂದಿರುತ್ತವೆಯೇ ಹೊರತು ರಾಜ್ಯದ ಕಾನೂನಿನ ಬೆಂಬಲವನ್ನು ಹೊಂದಿರುವುದಿಲ್ಲ. ನೈತಿಕ ಹಕ್ಕುಗಳು ಸಾರ್ವಜನಿಕರ ಒಂದು ಸಾರ್ವಜನಿಕ ಅಭಿಪ್ರಾಯದ ಬೆಂಬಲವನ್ನು ಹೊಂದಿರಬಹುದು, ಸಾರ್ವಜನಿಕರು ಅದನ್ನು ಒಪ್ಪಿಕೊಂಡಿರಬಹುದು, ಆದರೆ ರಾಜ್ಯದ ಕಾನೂನುಗಳ ಬೆಂಬಲವನ್ನು ಆ ಹಕ್ಕುಗಳು ಪಡೆದಿಲ್ಲ. ಅಂತಹ ಹಕ್ಕುಗಳು ನೈತಿಕ ಹಕ್ಕುಗಳು. ಈ ನೈತಿಕ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ವಿಧಿಸುವ ಅವಕಾಶಗಳು ಇಲ್ಲ, ಅಂತ ಯಾವುದೇ ಕ್ರಮಗಳನ್ನು ಜರುಗಿಸಲಾಗುವುದಿಲ್ಲ. ನೈತಿಕ ಹಕ್ಕುಗಳನ್ನು ಉಲ್ಲಂಘಿಸಿದರೆ ಶಿಕ್ಷೆ ನೀಡಲಾಗುವುದಿಲ್ಲ. ಶಿಕ್ಷೆ ನೀಡತಕ್ಕಂಥ ಒಂದು ಅಧಿಕಾರಯುತವಾದ ಸಂಸ್ಥೆ ಇಲ್ಲ. ಏಕೆಂದರೆ ಆ ನೈತಿಕ ಹಕ್ಕುಗಳಿಗೆ ಕಾನೂನಿನ ಬೆಂಬಲ, ರಾಜ್ಯದ ಬೆಂಬಲ ಇಲ್ಲ. ಅಸ್ತಿತ್ವದಲ್ಲಿರುವ ನ್ಯಾಯ, ನೀತಿ, ರೂಢಿ, ಸಂಪ್ರದಾಯ, ಪದ್ಧತಿ ಮುಂತಾದವುಗಳು ಈ ನೈತಿಕ ಹಕ್ಕುಗಳನ್ನು ಬೆಂಬಲಿಸುತ್ತವೆ. ಈ ರೂಢಿ ಮತ್ತು ಸಂಪ್ರದಾಯಗಳು ಏನಿದ್ದಾವೆ ಇವುಗಳು ನೈತಿಕ ಹಕ್ಕುಗಳನ್ನು ಬೆಂಬಲಿಸುತ್ತವೆ. ಭಿಕ್ಷೆಯನ್ನು ಬೇಡುವುದು ಭಿಕ್ಷುಕನೊಬ್ಬನ ನೈತಿಕ ಹಕ್ಕು, ಆದರೆ ಅದನ್ನು ರಾಜ್ಯ ಪುರಸ್ಕರಿಸಲಾರದು. ಸ್ವಾಮಿ, ನಾನು ಹೋಗಿ ಭಿಕ್ಷೆಯನ್ನು ಬೇಡಿದೆ,
ಈತ ನನಗೆ ಭಿಕ್ಷೆಯನ್ನೇ ನೀಡಲಿಲ್ಲ ಅಂತೇಳಿ ಆತ ದೂರನ್ನು ಕೊಡುವಂತಿಲ್ಲ, ಆತ ದೂರನ್ನು ನೀಡುವಂತಿಲ್ಲ. ಏಕೆಂದರೆ ಭಿಕ್ಷಾಟನೆ ಅಂತಕ್ಕಂಥದ್ದು ಆತನಿಗೆ ನೈತಿಕ ಹಕ್ಕಾಗಿರಬಹುದು, ಆದರೆ ರಾಜ್ಯದ ನಿಟ್ಟಿನಲ್ಲಿ ಅದೊಂದು ಹಕ್ಕು ಅಲ್ಲ, ಕಾನೂನಿನ ಬೆಂಬಲ ಇಲ್ಲ ಭಿಕ್ಷಾಟನೆಯನ್ನು ಮಾಡಲಿಕ್ಕೆ. ಇಂಥ ಹಕ್ಕುಗಳನ್ನು ನೈತಿಕ ಹಕ್ಕುಗಳು ಅಂತೇಳಿ ಕರೀತಾರೆ. ಇನ್ನು ಕಾನೂನುಬದ್ಧ ಹಕ್ಕುಗಳು, ಈ ಕಾನೂನುಬದ್ಧ ಹಕ್ಕುಗಳು ಅನ್ನೋದೇನಿದಾವ, ಈ ಕಾನೂನುಬದ್ಧ ಹಕ್ಕುಗಳು ರಾಜ್ಯದ ಅಧಿಕೃತ ಹಕ್ಕುಗಳಾಗಿರುತ್ತವೆ, ರಾಜ್ಯದ ಬೆಂಬಲವನ್ನು ಪಡೆದಿರ್ತವೆ, ಕಾನೂನಿನ ಬೆಂಬಲವನ್ನು ಹೊಂದಿರತಕ್ಕಂಥವುಗಳಾಗಿರುತ್ತವೆ. ಯಾರಾದರೂ ಒಬ್ಬರು ಈ ಕಾನೂನುಬದ್ಧ ಹಕ್ಕುಗಳನ್ನು, ಇತರೆ ವ್ಯಕ್ತಿಯ ಕಾನೂನುಬದ್ಧ ಹಕ್ಕುಗಳನ್ನು ಉಲ್ಲಂಘಿಸಿದರೆ, ಅತಿಕ್ರಮಣ ಮಾಡಿದರೆ, ದಬ್ಬಾಳಿಕೆಯನ್ನು ಮಾಡಿದರೆ, ವಿಚಾರಣೆಗೊಳಿಸಿ ನ್ಯಾಯಾಲಯ ಶಿಕ್ಷೆಯನ್ನು ನೀಡುತ್ತದೆ. ವಿಚಾರಣೆಗೊಳಪಡಿಸಿ ಆತನ ವಿರುದ್ಧ ಶಿಕ್ಷೆಯನ್ನು ನೀಡತಕ್ಕಂಥ ಒಂದು ಕ್ರಮಗಳನ್ನು ಕೂಡ ಜರುಗಿಸಲಾಗ್ತದೆ. ಏಕೆಂದರೆ ಈ ಹಕ್ಕುಗಳು ಏನಾಗಿರುತ್ತವೆ, ಕಾನೂನಿನ ಬೆಂಬಲವನ್ನು, ರಾಜ್ಯದ ಪರಮಾಧಿಕಾರದ ಬೆಂಬಲವನ್ನು ಹೊಂದಿರತಕ್ಕಂಥ ಹಕ್ಕುಗಳು ಆಗಿರ್ತವೆ. ಇಂತಹ ಕಾನೂನುಬದ್ಧ ಹಕ್ಕುಗಳು ಯಾವ್ಯಾವ ಇದ್ದಾವೆ? 3 ರೀತಿಯ ಕಾನೂನುಬದ್ಧ ಹಕ್ಕುಗಳನ್ನು ನಾವು ಕಾಣ್ತೇವೆ. ನಾಗರಿಕ ಹಕ್ಕುಗಳು, ಆರ್ಥಿಕ ಹಕ್ಕುಗಳು ಮತ್ತು ರಾಜಕೀಯ ಹಕ್ಕುಗಳು ಅಂತೇಳಿ. ನಾಗರಿಕ ಹಕ್ಕುಗಳು, ಆರ್ಥಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು ಅಂತೇಳಿ 3 ಭಾಗ ಇದೆ ಮತ್ತೆ ಕಾನೂನುಬದ್ಧ ಹಕ್ಕುಗಳಲ್ಲಿ. ಅವುಗಳು ಯಾವುವು ಎನ್ನುವುದನ್ನು ಮುಂದಿನ ತರಗತಿಯಲ್ಲಿ ಮತ್ತೆ ಚರ್ಚೆಯನ್ನು ಮಾಡೋಣ.